ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾದಿನಿ ಯೂಟ್ಯೂಬ್ ಚಾನಲ್. ಅದಕ್ಕೆ ಏನು ಸ್ಪೆಷಲ್ ಇವತ್ತಂತ ನಾನು ಕೇಳಲ್ಲ. ಯಾಕೆ ಹೇಳಿ? ಹೌದಾ, ಯಾಕೆ? ಯಾಕಂದರೆ ಇವತ್ತು ಸ್ಪೆಷಲ್ ರೆಸಿಪಿ ಮಾಡ್ತಾ ಇರೋದು ನಾನು. ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೆಯಾ? ಚಿಕನ್ ಎಗ್ ರೋಲ್ ಮಾಡ್ತಾ ಇದ್ದೀನಿ. ಓ ಹೌದಾ, ನನಗೆ ತುಂಬ ಇಷ್ಟ ಚಿಕನ್ ಎಗ್ ರೋಲ್ ಅಂದರೆ. ಅದಕ್ಕೆ ಮಾಡ್ತಾ ಇರೋದು, ಬನ್ನಿ ಬೇಗ ಮಾಡಿಕೊಡ್ತೀನಿ. ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಾಟ್ ಮಸಾಲ, ಮೊಸರು, ಅರಿಶಿನ ಪುಡಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಟೊಮೊಟೊ ಕೆಚಪ್, ಉಪ್ಪು, ಚಿಕನ್ ಮಸಾಲ, ಎಣ್ಣೆ, ಮೊಟ್ಟೆ, ಮೈದಾ ಹಿಟ್ಟು. ಚಿಕನ್ ಎಗ್ ರೋಲು ಖಂಡಿತ ಆಚೆ ಕಡೆ ತಿನ್ನೋ ಥರನೇ ಇರುತ್ತೆ. ನೀವು ಇದನ್ನು ನೋಡ್ಕೊಂಡು ಒಂದ್ಸಲ ಟ್ರೈ ಮಾಡಿ, ನಿಮಗೇನೆ ಗೊತ್ತಾಗುತ್ತೆ. ನೀವು ಇದಕ್ಕೆ ಮಯೋನೀಸ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಈಗ ಒಂದು ಬೌಲ್ ತಗೊಂಡು ಮೈದಾ ಹಿಟ್ಟನ್ನ ಅದರೊಳಗಡೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾವು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ಇವಾಗ ಕಲಿಸ್ಕೋಬೇಕಾದ್ರೇ 1-2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ನೋಡಿ, ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಈ ಹದದಲ್ಲಿ ಕಲಿಸ್ಕೊಂಡು ಲಾಸ್ಟಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಇಟ್ಕೊಳ್ಳೋಣ, ಅದೆಲ್ಲ ಹಿಟ್ಟು ನೆನೆಯಲಿಕ್ಕೆ. ಇವಾಗ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಚಿಕನ್ ಹಾಕೊಳ್ಳೋಣ. ಏನು ಇಷ್ಟೇ ಚಿಕನ್ ಇದೆ ಅಂತ ಅನ್ಕೋಬೇಡಿ, ನಾನು ಮಾಡ್ತಿರೋದು 2 ಎಗ್ ಚಿಕನ್ ರೋಲು. 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ, ಅರ್ಧ ಸ್ಪೂನ್ ಚಿಕನ್ ಮಸಾಲ, 1/4 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳೋಣ. ಅದಕ್ಕೇ ಮಯೋನೀಸ್ ಬಳಸೋರಾದರೆ ಮೊಸರನ್ನ ಮಯೋನೀಸ್ ಒಳಗಡೆನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಿರೋದೆಲ್ಲ ಆಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಆಚೆ ಕಡೆ ತಿನ್ನೋದ್ರಿಂದ ಹೈಜಿನಿಕ್ ಆಗಿ ಇರೋದಿಲ್ಲ. ಈ ಥರ ನಾವು ಮನೇಲೇ ತುಂಬ ಈಸಿಯಾಗಿ ಹೈಜಿನಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಒಂದು ಬೌಲ್ ಆಗೋಷ್ಟು ನಾನು ಆನಿಯನ್ ಹಾಕ್ಕೊಳ್ತೀನಿ. ಆನಿಯನ್ನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಫುಲ್ ಫ್ರೈ ಮಾಡ್ಕೋಬೇಕು. ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅನ್ನೋರಾದರೆ ನೀವು ಗೋಧಿ ಹಿಟ್ಟನ್ನು ಬೇಕಾದ್ರೂ ಬಳಸ್ಕೊಂಡು ಈ ಥರ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಅದರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಫ್ರೈ ಮಾಡಿ ಟೊಮೊಟೊನ ಹಾಕ್ಕೊತೀನಿ. ಅದಕ್ಕೇ ಟೊಮೊಟೊ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನ ನಾವು ತುಂಬ ಸಣ್ಣದಾಗೇ ಕಟ್ ಮಾಡ್ಕೋಬೇಕು, ಯಾಕಂದರೆ ತುಂಬ ದಪ್ಪ ಕಟ್ ಮಾಡಿದ್ರೆ ಅದು ಬೇಯೋದಿಲ್ಲ. ಹಾಗಾಗಿ ನಾವು ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಈ ಥರ ಈವ್ನಿಂಗ್ ಟೈಮ್ ಅಂತೂ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸಿದಾಗ ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ಅದರಲ್ಲೇ ಫುಲ್ ಡ್ರೈ ಆಗಬೇಕು ಅದು. ಇದೂ ರೆಡಿ ಆಗಿರೋದಾಗಿದೆ. ಇವಾಗ ನೆಕ್ಸ್ಟು ರೋಲ್ ಮಾಡ್ಕೊಳ್ಳೋದಕ್ಕೆ ಮಿದ್ದಿಟ್ಟಿದ್ವಲ್ಲ, ಆ ಹಿಟ್ಟನ್ನ ತಗೊಂಡು ಚಪಾತಿ ಥರ ಲಟ್ಸ್ಕೋಬೇಕು. ನೀವು ಇದೇ ಥರ ವೆಜ್ ರೋಲ್ ಬೇಕಾದರೂ ಮಾಡ್ಕೋಬೋದು. ಚಿಕನ್ನು ಮತ್ತು ಎಗ್ನ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ಫುಲ್ ರೌಂಡ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದನ್ನು ಈಗ ಫುಲ್ ಅಗಲವಾಗಿ ಒತ್ಕೋಬೇಕು.
ನೀವು ಈ ಥರ ರೋಲ್ನೇ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೆ ಏನಾದ್ರು ಚಪಾತಿ ಮಾಡಿದ್ರೆ, ಚಿಕನ್ ಏನಾದರೂ ಇದ್ದರೆ ಈ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಒಂದ್ಸಲ ಈ ಥರ ಎಲ್ಲ ಫುಲ್ಲು ಲಟ್ಸ್ಕೊಂಡು ಅದನ್ನು ಇವಾಗ ಫೋಲ್ಡ್ ಮಾಡ್ಕೊಂಡು ಬರೋಣ. ಮಕ್ಕಳು ಇರೋ ಮನೆಯಲ್ಲಂತೂ ಒಂದ್ಸಲ ಈ ಥರ ಮಾಡಿಕೊಟ್ಬಿಟ್ರೆ ಪದೇ ಪದೇ ನನಗೆ ಮಾಡಿಕೊಡು ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸಲ ಚಪಾತಿ ಥರ ಲಟ್ಸ್ಕೋಬೇಕು. ಈ ಥರ ರೋಲ್ ಮಾಡಿ ಹೊದ್ಕೊಳ್ಳೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡೋದಾದರೆ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಡಿ, ಯಾಕಂದರೆ ಅವ್ರಿಗೆ ತಿನ್ನೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ನೋಡಿ, ಈ ರೀತಿ ಹೊತ್ಕೊಂಡ್ರೆ ಸಾಕು. ಈ ಸೈಜ್ ನನಗೆ ಸಾಕು. ಬೇಕಂದ್ರೆ ನೀವು ಇನ್ನೂ ಅಗಲ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಈಗ ಒಂದು ಬಟ್ಲಿಗೆ ನಾನು 2 ಮುಟ್ಟೆನ ಹೊಡೆದಿಟ್ಕೊತಾ ಇದ್ದೀನಿ. ಹೊಡೆದಾಕೊಂಡು ಒಂದ್ಸಲ ಸ್ಪೂನಲ್ಲಿ ನೀಟಾಗಿ ಎರಡೂ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ತವ ಇಟ್ಕೊಳ್ಳೋಣ. ತವಕ್ಕೆ ಸ್ವಲ್ಪ ಕೆಳಗಡೆ ಆಯಿಲ್ ಹಚ್ಕೊಳ್ಳೋಣ ನೀಟಾಗಿ. ತವಕ್ಕಾದ್ಮೇಲೆ ಒತ್ತಿಟ್ಕೊಂಡಿರೋ ಚಪಾತಿನ ಹಾಕೊತೀನಿ. ಅದ್ರ ಮೇಲೆ ನಾನು ಎಗ್ ಹೊಡೆದಿಟ್ಕೊಂಡಿದ್ನಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ. ನೀವು ಫಸ್ಟು ಎಗ್ ಹಾಕಿನಾದ್ರೂ ಆ ಚಪಾತಿ ಹಾಕೋಬೋದು, ಇಲ್ಲ ಈ ಥರನಾದರೂ ಮಾಡ್ಕೋಬೋದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ಬೆಂದಿರೋದಾಗಿದೆ, ಇದನ್ನು ರೋಲ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ನಲ್ಲಿ ಇದನ್ನು ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆನ ಇದ್ರ ಮೇಲ್ಗಡೆ ಹಾಕ್ಕೊಳ್ಳೋಣ. ನಿಮಗಿದು ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ತಾನೇ? ಹಾಗಾದರೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಲಾಸ್ಟಿಗೆ ಇದ್ರ ಮೇಲ್ಗಡೆ ಕ್ಯಾಪ್ಸಿಕಮ್ ಇಟ್ಕೊಂಡು ಆನಿಯನ್ನೆಲ್ಲ ಅದ್ರ ಮೇಲೆ ಉದುರಿಸ್ಕೊಳ್ಳೋಣ. ಆನಿಯನ್ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಎಷ್ಟು ಆನಿಯನ್ ಹಾಕ್ಕೊಡ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ. ಅದ್ರ ಮೇಲ್ಗಡೆನೆ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಚಾಟ್ ಮಸಾಲ, ನಿಂಬೆಹಣ್ಣು ರಸ ಬೇಕು ಅನ್ನೋರು ಹಾಕೋಬೋದು ಅದನ್ನು. ಫೈನಲಾಗಿ ಅದ್ರ ಮೇಲೆ ಟೊಮೊಟೊ ಕೆಚಪ್ ಹಾಕಿ ರೋಲ್ ಮಾಡ್ದ ಅಂದರೆ ರೆಡಿ ಆಯಿತು ನೋಡಿ, ಚಿಕನ್ ಎಗ್ ರೋಲ್. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ನಮ್ಮ ಅತ್ತಿಗೆ ಹೇಳ್ತಾರೆ ಹೇಗಿದೆ ಅಂತ. ಅತ್ತಿಗೆ ಹೇಗಿದೆ? ಚಿಕನ್ ಎಗ್ ರೋಲ್ ತುಂಬ ಚೆನ್ನಾಗಿದೆ. ನನಗೆ ಸೇಮ್ ಹೊರಗಡೆ ತಿನ್ನೋ ಟೇಸ್ಟೇ ಸಿಕ್ತಿತ್ತು. ಸೂಪರ್ ಆಗಿದೆ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅತ್ತಿಗೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.